ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ಸೀಟ್ ಸಿಕ್ಕಿದ್ರೂ ಕೂಡ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಸೊ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ ಬಿಡ್ತಾರೆ. ಸೊ ಈಗ ತುಂಬ ಸ್ಟೂಡೆಂಟ್ಸ್ಗೆ ಈಗ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಸೊ ಅವರು ಆಪ್ಷನ್ಸ್ನ ಎಡಿಟ್ ಮಾಡ್ಕೋಬೇಕು, ಅಂದರೆ ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೇಕು. ಇದು ಯಾವಾಗ ಬಿಡ್ತಾರೆ, ಮತ್ತು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಚಾಯ್ಸ್ನ ಚೂಸ್ ಮಾಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಿಮಗೆ ಯಾವ ಕಾಲೇಜು ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾವೆಲ್ಲ ಕಾಲೇಜ್ ಸಿಕ್ಕಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಓಕೆನಾ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಚಾಯ್ಸ್ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ತುಂಬ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಮಾಡಿರ್ತೀರಾ, ಇನ್ನೂ ಕೆಲವೊಬ್ಬರು ಚಾಯ್ಸ್ ಎಂಟ್ರಿ ಮಾಡಿರೋದಿಲ್ಲ. ಸೊ ಲಾಸ್ಟ್ ಡೇಟು ಯಾವಾಗ ಅಂತ ತಿಳ್ಕೊಂಡು ನಿಮ್ಮ ಚಾಯ್ಸ್ ಎಂಟ್ರಿನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಕೋರ್ಸ್ಗೆ ಲಾಸ್ಟ್ ಡೇಟ್ ಏನು ಅಂತ. ಸೊ ಈಗ ಇಂಜಿನಿಯರಿಂಗ್ ಅವ್ರಿಗೆ 20th ಲಾಸ್ಟ್ ಡೇಟ್ ಆಗಿರುತ್ತೆ. ಬಟ್ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ 22nd ಲಾಸ್ಟ್ ಡೇಟು. ಸೊ ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ 21st ಲಾಸ್ಟ್ ಡೇಟ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಕೃಷಿ ವಿಜ್ಞಾನ, ವೆಟರ್ನರಿ ಇವ್ರಿಗೆ 20th ಲಾಸ್ಟ್ ಡೇಟು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ನೆಕ್ಸ್ಟು ಯೋಗ ಆ್ಯಂಡ್ ನ್ಯಾಚುರೋಪತಿಗೆ 21st ಮತ್ತು BSc ನರ್ಸಿಂಗ್ ಅವ್ರಿಗೆ 22nd. ಬಟ್ ನಿಮಗೆ ಚಾಯ್ಸ್ ಎಂಟ್ರಿ ಈಗ ಕೆಲವೊಂದು ಕೋರ್ಸಸ್ ಮಾತ್ರ ಎನೇಬಲ್ ಮಾಡಿದ್ದಾರೆ. ಸೊ ಇನ್ನು ಯೋಗ ಆ್ಯಂಡ್ ನ್ಯಾಚುರೋಪತಿ ಮತ್ತು BSc ನರ್ಸಿಂಗ್ಗೆ ಈಗ ಡೇಟ್ ಏನು ಮೆನ್ಷನ್ ಮಾಡಿದ್ದಾರೆ ಆ ಡೇಟ್ಗೆ ಎನೇಬಲ್ ಮಾಡ್ತಾರೆ. ಸೊ ಚಾಯ್ಸ್ ಎಂಟ್ರಿ ಆದಮೇಲೆ ಅಡ್ಮಿಷನ್ನು, ಸೊ ಲಾಸ್ಟ್ ಡೇಟು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಕಾಲೇಜು ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಡೇಟ್ ಒಳಗೆ ನೀವು ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದು ಒಂದು ತುಂಬ ಇಂಪಾರ್ಟೆಂಟು. ಆಮೇಲೆ ನೀವು ಫೀಸ್ ಪೇಮೆಂಟ್ ಮಾಡ್ತೀರಾ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಆ ಒಂದು ಕೇಸಲ್ಲೂ ಕೂಡ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಚಾಯ್ಸ್ ಎಂಟ್ರಿ ಚಾಯ್ಸ್ 1 ಚೂಸ್ ಮಾಡಿರ್ತೀರಾ, ಫೀಸ್ ಪೇಮೆಂಟ್ ಮಾಡಲಿಲ್ಲ ಅಂದರೆ ಆವಾಗಲೂ ಕೂಡ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಈ ರೀತಿ ಎಲ್ಲ ಮಿಸ್ಟೇಕ್ಸ್ನ ಮಾಡ್ಕೋಬೇಡಿ. ನೆಕ್ಸ್ಟು ಚಾಯ್ಸ್ ಎಂಟ್ರಿ. ಸೊ ಈಗ ಯಾರೆಲ್ಲ ಚಾಯ್ಸ್ ಎಂಟ್ರಿನೇ ಮಾಡಲ್ಲ ನಿಮಗೆ ಖಂಡಿತ ಸೀಟು ಕ್ಯಾನ್ಸಲ್ ಆಗುತ್ತೆ. ಬಟ್ ನಿಮಗೆ ಸೀಟ್ ಸಿಕ್ಕಿದ್ದಾಗ ನೀವು ಚಾಯ್ಸ್ ಎಂಟ್ರಿಗೆ ನೀವು KEಗೆ ತಿಳಿಸ್ಲೇಬೇಕು. ಸೊ ಬೇರೆ ಆಪ್ಷನ್ನೇ ಇಲ್ಲ ನಿಮಗೆ. ಈಗ ನಿಮಗೆ ಸಿಕ್ಕಿರೋ ಸೀಟ್ ಇಷ್ಟ ಇದೆಯಾ, ಸೊ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು, ಅಥವಾ ಅದಕ್ಕಿಂತ ಬೆಟರ್ ಕಾಲೇಜ್ ಬೇಕಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೀಟ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಸಿಕ್ಕಿರೋ ಸೀಟ್ ಇಷ್ಟ ಇಲ್ವ ಒಂಚೂರು, ಸೊ ಅದನ್ನು ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ತುಂಬ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ನಮಗೆ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ, ಸೊ ನಾವು ಏನೋ ಚಾಯ್ಸ್ ಚೂಸ್ ಮಾಡಲ್ಲ, ಆವಾಗ KE ಅವರೇ ಅದನ್ನು ಏನಾದ್ರು ಒಂದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ. ಸೊ ಆ ರೀತಿ ಏನೂ ಆಗೋದಿಲ್ಲ. ನೀವು ಚಾಯ್ಸ್ ಎಂಟ್ರಿ ಮಾಡಲಿಲ್ಲ ಅಂತೇಳಿದ್ರೆ KE ಅವರು ಚಾಯ್ಸ್ 4ನ ಚೂಸ್ ಮಾಡಿ ನಿಮ್ಮನ್ನು KE ಕೌನ್ಸಿಲಿಂಗಿಂದ ಹೊರಗಡೆ ಆಗ್ತಾರೆ. ಸೊ ನೆಕ್ಸ್ಟು ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಮತ್ತು ಇಂಜಿನಿಯರಿಂಗ್ ಸೀಟು ಈಗ ಏನು KCET ಮುಖಾಂತರ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ಅಲ್ಲಿಗೆ ಅಡ್ಮಿಷನ್ ಆಗೋದಿಲ್ಲ. ಓಕೆನಾ. ಸೊ ಚಾಯ್ಸ್ ಎಂಟ್ರಿ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಮಾಡಲೇಬೇಕು. ಅದು ಕೂಡ ಈ ಒಂದು ಲಾಸ್ಟ್ ಡೇಟ್ ಒಳಗೆ ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಗಡಿಬಿಡಿ ಮಾಡ್ಕೋಬೇಡಿ. ಸೊ ಆದಷ್ಟು ಬೇಗ ನಿಮ್ಮ ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ ಬಿಡ್ತಾರೆ. ಸೊ ಈಗ ಕೆಲವೊಬ್ಬರು ಈಗ ಚಾಯ್ಸ್ 1 ಚೂಸ್ ಮಾಡಿ ಅಡ್ಮಿಷನ್ ಆಗ್ತೀರಾ, ಇನ್ನು ಕೆಲವೊಬ್ಬರು ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀರಾ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಸೊ ಇದು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಯಾರು ಕಾಯ್ತಾ ಇರ್ತಾರೆ ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರಲ್ಲ, ಸೊ ಇವರು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಈಗ ಕಾಯ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಪ್ರಿಯಾರಿಟಿ ಚೇಂಜ್ ಮಾಡೋದಕ್ಕೆ, ಮತ್ತು ಕೆಲವೊಂದು ಕಾಲೇಜು ಅವರು ಇಷ್ಟಪಟ್ಟಿರಲ್ಲ, ಸೊ ಆ ಒಂದು ಮಿಸ್ ಆಗಿ ಕಾಲೇಜ್ನ ಆ್ಯಡ್ ಮಾಡಿರೋದನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ನಿಮಗೆ ಎಡಿಟಿಂಗ್ ಯಾವಾಗ ಬಿಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ರೌಂಡ್, ಈಗ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ಸೊ ಅವರೆಲ್ಲರೂ ಕೂಡ ಅಡ್ಮಿಷನ್ ಆಗಬೇಕು, ಅದೆಲ್ಲ ಕಂಪ್ಲೀಟ್ ಆಗಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತಲ್ಲ, ಸೊ ಅದಾದಮೇಲೆ ನಿಮಗೆ ಎಡಿಟಿಂಗ್ಗೆ ಆಪ್ಷನ್ನ ಕೊಡ್ತಾರೆ. ಓಕೆನಾ. ಸೊ ಆವಾಗ ನೀವು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು, ಕಾಲೇಜ್ನ ಡಿಲೀಟ್ ಮಾಡ್ಕೋಬೋದು, ಬಟ್ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಇದೊಂದು ಮೈಂಡಲ್ಲಿರಲಿ. ನೆಕ್ಸ್ಟು ಮೆಡಿಕಲ್ ಸೀಟ್ಸ್ ಕೂಡ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡ್ತಾರೆ. ಯಾಕಂದರೆ ಈಗ ಆಲ್ರೆಡಿ ನೀಟ್ ರಿಸಲ್ಟ್ಸ್ ಅನೌನ್ಸ್ ಆಗಿರೋದ್ರಿಂದ ನಿಮಗೆ ರಿಜಿಸ್ಟ್ರೇಷನ್ನು ಕೂಡ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಇನ್ನೇನು ನಿಮಗೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ರೆ ಈ ಮಂತ್ ಲಾಸ್ಟ್ ವೀಕು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮ್ಮ ಈ ಒಂದು ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗುತ್ತೆ. ಅಂದರೆ ಎಡಿಟಿಂಗು ಬಿಡ್ತಾರೆ, ಮತ್ತು ನಿಮಗೆ ಈಗ ಏನು ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆಯಿತು ಅದೇ ರೀತಿ ನೆಕ್ಸ್ಟು ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಓಕೆನಾ. ಸೊ ಎಡಿಟಿಂಗ್ ಅಂದರೆ ನೀವು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು. ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರಿಗೆ ಈಗ ನೀವು ಒಂದು 30 ಕಾಲೇಜ್ನ ಆ್ಯಡ್ ಮಾಡಿರ್ತೀರ, ಅದರಲ್ಲಿ ಒಂದು 15 ಕಾಲೇಜ್ ನಿಮಗೆ ಅಲಾಟ್ ಆಯಿತು ಅಂತ ಹೇಳಿದ್ರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ 15 ಕಾಲೇಜ್ ಮಾತ್ರ ನಿಮ್ಗೆ ಹೋಲ್ಡಲ್ಲಿರುತ್ತೆ. ಸೊ 15th ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ, ಮತ್ತು 1 to 15th ಏನಿರುತ್ತೆ ಅಷ್ಟು ಮಾತ್ರ ನಿಮ್ಮ ನೆಕ್ಸ್ಟ್ ರೌಂಡ್ ಆಪ್ಷನ್ಗೆ ಕ್ಯಾರಿ ಆಗುತ್ತೆ. ಸೊ ಅದರಲ್ಲಿ ನೀವು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು, ಕಾಲೇಜ್ನ ಡಿಲೀಟ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಯಾವುದಾದ್ರು ಕಾಲೇಜು ಈಗ ಹೊಸ ಕಾಲೇಜು ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಯಿತು ಅಂದಾಗ ಮಾತ್ರ
ನಿಮಗೆ ಆ್ಯಡ್ ಮಾಡೋದಕ್ಕೆ ಚಾನ್ಸು. ಅದು ಬಿಟ್ಟರೆ ಈಗ ಮೆಡಿಕಲ್ ಸೀಟ್ಸ್ ಏನಾದರೂ ನಿಮಗೆ ಬೇಕು, ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮೆಡಿಕಲ್ ಸೀಟ್ನು ಸಿಕ್ಕಿದ್ರೆ ಹೋಗ್ತೀನಿ, ಈ ರೀತಿ ಏನಾದರೂ ನಿಮ್ಮ ಮೈಂಡಲ್ಲಿತ್ತು ಅಂತ ಹೇಳಿದ್ರೆ ನೀವು ಆವಾಗ ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ನೀವು ನೀಟ್ ಎಕ್ಸಾಮ್ ಬರೆದಿರಬೇಕಾಗಿರುತ್ತೆ ಆಲ್ರೆಡಿ. ಓಕೆನಾ? ಸೊ ಇದಿಷ್ಟು. ನೆಕ್ಸ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ ಗಮನ ಇರಲಿ. ಸೊ ಲಾಸ್ಟ್ ಇಯರ್ ತುಂಬ ಸ್ಟೂಡೆಂಟ್ಸ್ ನೋಡಿದ್ದೀನಿ ಚಾಯ್ಸ್ ಎಂಟ್ರಿ ಮಾಡಿರಲ್ಲ, ಆಮೇಲೆ KE ಆಫೀಸ್ಗೆ ಹೋಗ್ತೀರಾ. ಸೊ ಅಲ್ಲಿ ಸುಮ್ಮನೆ ಕಿರಿಕಿರಿ ಅದೆಲ್ಲ. ಸೊ ಅದ್ರ ಬದಲು ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಸಾಕಷ್ಟು ಟೈಮ್ನೇ ಕೊಟ್ಟಿದ್ದಾರೆ ನಿಮಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 20th ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆಲ್ಮೋಸ್ಟು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಕೋರ್ಸ್ಗೂ ಹೇಳ್ತಿರೋದು. ಕೆಲವೊಂದು ಕೋರ್ಸಸ್ಗೆ ಬೇಗ ಕಂಪ್ಲೀಟ್ ಆಗುತ್ತೆ. ಇಂಜಿನಿಯರಿಂಗ್ಗೆ 22nd ಕೊಟ್ಟಿದ್ದಾರೆ. ಸೊ ಅದೇ ರೀತಿ BSc ನರ್ಸಿಂಗ್ಗೆ ಲಾಸ್ಟ್ ಡೇಟು 24th. ಸೊ ಆಲ್ಮೋಸ್ಟ್ 24th ಮುಗಿಯುತ್ತಂದರೆ 1 or 2 days ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅದು ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಸೊ 24th ಕಂಪ್ಲೀಟ್ ಆಯಿತು ಅಂದ್ರೂ ನಿಮಗೆ ಈ ಮಂತ್ ಲಾಸ್ಟ್ ವೀಕಲ್ಲಿ ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಸೊ ಇದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. KE ಅಫಿಷಿಯಲ್ ಕಡೆಯಿಂದ ಏನಾದರೂ ನೋಟಿಫಿಕೇಷನ್ ನೆಕ್ಸ್ಟು ಬರುತ್ತಲ್ಲ, ಸೊ ಅದೇ ಕನ್ಫರ್ಮೇಷನು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.